ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಂಡಸರೇ ಸಂಗಾತಿಗೆ ಲೈಂಗಿಕ ತೃಪ್ತಿ ನೀಡಲು ಹೀಗೆ ಮಾಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೊಬ್ಬರು ತಮ್ಮ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳಿದ್ದು, ಈ ವಿಡಿಯೋದಲ್ಲಿ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ. ಅಲ್ಲದೆ ಇದೇ ತರಹದ ಸಮಸ್ಯೆ ಹೊಂದಿರುವವರು ಈ ಮಾಹಿತಿಯಿಂದ ತಮ್ಮ ಸಮಸ್ಯೆ ಬಗ್ಗೆ ಅರಿವು ಪಡೆಯಬಹುದು. ವೀಕ್ಷಕರ ಪ್ರಶ್ನೆ ಹೀಗಿದೆ: ಲೈಂಗಿಕತೆಯ ವಿಚಾರ ಬಂದಾಗ ಹೆಣ್ಣನ್ನು ಭೋಗದ ವಸ್ತುವಾಗಿ ನೋಡಲಾಗುತ್ತದೆ. ಆದರೆ ಹೆಣ್ಣಿಗೂ ಲೈಂಗಿಕ ಆಸೆಗಳಿವೆ ಎಂಬುದನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ನನಗೆ ನನ್ನ ಗಂಡನಿಂದ ಸರಿಯಾದ ತೃಪ್ತಿ ಸಿಗುತ್ತಿಲ್ಲ. ಪರಪುರುಷನ ಜೊತೆ ಸಂಬಂಧ ಬೆಳೆಸದೆ ಲೈಂಗಿಕ ತೃಪ್ತಿ ಅನುಭವಿಸುವುದು ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ತಜ್ಞರು ನೀಡಿರುವ ಉತ್ತರ: ಇಂತಹ ಪ್ರಶ್ನೆ ಕೇಳುವ ನಿಮ್ಮ ಧೈರ್ಯ ಮೆಚ್ಚುಗೆಗೆ ಅರ್ಹವಾಗಿದೆ. ಇದು ಹೆಚ್ಚಿನ ವಿವಾಹಿತ ಮಹಿಳೆಯರ ಸಮಸ್ಯೆ ಕೂಡ. ಹಾಗೆಯೇ ಸಾಕಷ್ಟು ಪುರುಷರ ಸಮಸ್ಯೆಯೂ ಹೌದು. ಇದಕ್ಕೆ ಪರಿಹಾರ ಹುಡುಕುವಾಗ ಸಮಸ್ಯೆಯ ಸಂಕೀರ್ಣತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ, ಲೈಂಗಿಕತೆಯ ಕುರಿತಾಗಿ ಎಲ್ಲರಲ್ಲಿಯೂ ಸಾಕಷ್ಟು ಅಜ್ಞಾನ, ತಪ್ಪು ತಿಳಿವಳಿಕೆಗಳಿವೆ. ಹಾಗಾಗಿ ಯಾವುದೇ ವಿಚಾರಗಳು ಮುಕ್ತವಾಗಿ ಚರ್ಚೆಯಾಗುವುದೇ ಇಲ್ಲ. ಲೈಂಗಿಕ ಕ್ರಿಯೆ ಪೂರ್ಣ ಖಾಸಗಿಯಾಗಿರಬೇಕು ಎನ್ನುವುದೇನೋ ನಿಜ. ಹಾಗೆಂದು ಅದರ ಕುರಿತಾದ ಮಾಹಿತಿಗಳು ಕೂಡ ಸಾರ್ವಜನಿಕ ಚರ್ಚೆಗೆ ಅನರ್ಹ ಎನ್ನುವ ಮನೋಭಾವದಿಂದಾಗಿ ಈ ಕ್ಷೇತ್ರದಲ್ಲಿ ಕೇವಲ ಗೊಂದಲ, ಅತೃಪ್ತಿಗಳು ಸೇರಿಕೊಂಡಿವೆ. ಎರಡನೆಯದಾಗಿ, ಮದುವೆಯಂತಹ ದೀರ್ಘಕಾಲದ ಸಂಬಂಧದಲ್ಲಿ ಸಂತೃಪ್ತ ಲೈಂಗಿಕ ಜೀವನ ನಡೆಸುವುದಕ್ಕೆ ಸಾಕಷ್ಟು ಮಾಹಿತಿ ಮತ್ತು ಸಿದ್ಧತೆಗಳು ಬೇಕಾಗುತ್ತದೆ. ಮೂರನೆಯದಾಗಿ, ಪುರುಷ ಪ್ರಧಾನ ವ್ಯವಸ್ಥೆ ಮಹಿಳೆಯರ ಲೈಂಗಿಕತೆಯನ್ನು ಕೀಳಾಗಿ ನೋಡುತ್ತಾ ಬಂದಿರುವುದರಿಂದ ಹೆಚ್ಚಿನ ಮಹಿಳೆಯರು ತಮ್ಮ ಅಗತ್ಯಗಳನ್ನು ಒಪ್ಪಿಕೊಂಡು ವ್ಯಕ್ತಪಡಿಸುವುದಿರಲಿ, ಅದನ್ನು ಗುರುತಿಸುವುದನ್ನು ಮರೆತುಬಿಟ್ಟಿದ್ದಾರೆ. ಇದರಿಂದ ಕೇವಲ ಮಹಿಳೆಯರಿಗೆ ಮಾತ್ರ ಅನ್ಯಾಯವಾಗಿದೆ ಎನ್ನುವಂತಿಲ್ಲ. ಸಮಾನತೆಯ ವಾತಾವರಣದಲ್ಲಿ ಸಂಗಾತಿಯಿಂದ ಪಡೆಯಬಹುದಾದ ಸಂಪೂರ್ಣ ಲೈಂಗಿಕ ಸುಖದಿಂದ ಪುರುಷನೂ ಕೂಡ ವಂಚಿತನಾಗಿ ಅತೃಪ್ತನಾಗಿಯೇ ಉಳಿದಿದ್ದಾನೆ. ಶಯನೇಶು ವೇಶ್ಯ ಎನ್ನುವ ಮಾತಿನಲ್ಲಿಯೇ ದಾಂಪತ್ಯವನ್ನು ಮತ್ತು ಲೈಂಗಿಕತೆಯನ್ನು ಕೀಳಗೈಯಲಾಗಿದೆ. ಇನ್ನು ನಿಮ್ಮ ವಿಚಾರಕ್ಕೆ ಬರೋಣ. ಪ್ರಶ್ನೆಯಲ್ಲಿ ವಾಸ್ತವಾಂಶದ ಜೊತೆಗೆ ಆಳವಾದ ಬೇಸರ, ಅಸಹಾಯಕತೆಗಳಿವೆ. ಪರಪುರುಷನ ಜೊತೆ ಸಿಗಬಹುದಾದ ಲೈಂಗಿಕ ಸುಖವನ್ನು ದಾಂಪತ್ಯದಲ್ಲಿ ಹುಡುಕಬೇಕಾದರೆ ಗಂಡ ಹೆಂಡತಿಯರ ಸಂಬಂಧ ಪ್ರೇಮಿಗಳ ನಡುವಿನ ಸಂಬಂಧದಷ್ಟು ಮುಕ್ತವಾಗಬೇಕಲ್ಲವೇ? ದಾಂಪತ್ಯದ ಸೌಹಾರ್ದತೆ ಎಂದರೆ ಭಿನ್ನಾಭಿಪ್ರಾಯ ಇಲ್ಲದ ಸ್ಥಿತಿಯಲ್ಲ. ಭಿನ್ನಾಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಪರಿಹರಿಸಿಕೊಳ್ಳಬೇಕಾಗುತ್ತದೆ. ಇದು ಒಮ್ಮೆ ನಡೆಯುವ ಕ್ರಿಯೆಯಲ್ಲ, ದಿನನಿತ್ಯ ನಡೆಯಬೇಕಾದ ಪ್ರಕ್ರಿಯೆ. ಪ್ರಶ್ನೆಯಲ್ಲಿ ನಿಮ್ಮ ದಾಂಪತ್ಯದ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ. ಈ ನಿಟ್ಟಿನಲ್ಲಿ ಮೊದಲು ಯೋಚಿಸಿ. ನಿಮ್ಮ ಲೈಂಗಿಕ ಅಗತ್ಯಗಳು, ಆಯ್ಕೆಗಳು, ರುಚಿ, ರೀತಿ ನೀತಿ ಎಲ್ಲದರ ಕುರಿತಾಗಿ ಮೊದಲು ನೀವೇ ಯೋಚಿಸಿ. ನಿಮಗೆ ಬೇಕಾಗಿರುವುದೇನು? ಎಂತಹ ಸ್ಪರ್ಶ ಹಿತಕರ? ಎಂತಹ ವಾತಾವರಣ ನಿಮ್ಮನ್ನು ಉದ್ರೇಕಿಸುತ್ತದೆ? ಎಂತಹ ಅನುಭವ ಸಂಪೂರ್ಣ ತೃಪ್ತಿ ನೀಡುತ್ತದೆ? ಮುಂತಾದವುಗಳನ್ನು ಅರ್ಥ ಮಾಡಿಕೊಂಡು ಪತಿಯ ಜೊತೆ ನೀವು ಚರ್ಚೆ ಮಾಡಬೇಕಾಗುತ್ತದೆ. ಇಲ್ಲಿ ಬಹಳಷ್ಟು ಮಹಿಳೆಯರು ಕಷ್ಟಪಡುತ್ತಾರೆ. ಪುರುಷ ಪ್ರಧಾನ ಸಮಾಜ ಮಹಿಳೆ ತನ್ನ ಲೈಂಗಿಕ ಆಯ್ಕೆಗಳ ಕುರಿತು ಮಾತನಾಡುವುದನ್ನು ಕೀಳಾಗಿ ನೋಡುತ್ತದೆ. ಹಾಗಾಗಿ ಮೊದಲು ಪತಿಯ ಬಳಿ ನನಗೆ ಸಂಪೂರ್ಣ ಸುಖವನ್ನು ನಿಮ್ಮಿಂದಲೇ ಪಡೆಯುವ ಉದ್ದೇಶವಿದೆ ಎಂದು ಹೇಳಿ. ನಂತರ ನಮ್ಮಿಬ್ಬರ ಸಂಬಂಧ ಹೀಗಿದ್ದರೆ ಇಬ್ಬರೂ ಹೆಚ್ಚು ಆನಂದಿಸಬಹುದು ಎಂದು ಮನವರಿಕೆ ಮಾಡಿಸಿ. ಜೊತೆಗೆ ಅವರ ಆಯ್ಕೆಗಳನ್ನು ಹೇಳಲು ಉತ್ತೇಜಿಸಿ. ಇಲ್ಲಿ ಇಬ್ಬರೂ ನೆನಪಿಡಬೇಕಾದ ಒಂದು ಪ್ರಮುಖ ಅಂಶವೆಂದರೆ ಲೈಂಗಿಕ ಆಯ್ಕೆಗಳಲ್ಲಿ ಮೇಲು ಕೀಳುಗಳಿಲ್ಲ. ಇಬ್ಬರಿಗೂ ಆನಂದ ಕೊಡುವುದಾದರೆ ಎಲ್ಲವೂ ಸಮ್ಮತವೇ. ಹಾಗಾಗಿ ಸಂಗಾತಿಯ ಆಯ್ಕೆಗೆ ಒಪ್ಪಿಗೆ ಇಲ್ಲದಿದ್ದರೆ ತೊಂದರೆಯೇನಿಲ್ಲ. ಆದರೆ ಅದನ್ನು ಕೀಳಾಗಿ ನೋಡಬಾರದು. ಇಬ್ಬರಿಗೂ ಒಪ್ಪಿಗೆಯಾಗುವ ಆಯ್ಕೆಗಳನ್ನು ಮಾಡಿಕೊಳ್ಳುತ್ತಾ ಹೋದಾಗ ಲೈಂಗಿಕತೆ ಸಂಬಂಧಕ್ಕೆ ಹೊಸ ಸ್ವರೂಪವನ್ನು ಕೊಡುತ್ತದೆ. ಕುತೂಹಲ, ಹುಡುಕಾಟ, ಹೊಸತನವನ್ನು ಕಳೆದುಕೊಂಡಾಗ ಲೈಂಗಿಕತೆ ನಿರಾಸಕ್ತಿ ಮೂಡಿಸುವುದು ಸಹಜ. ಮಾನವರ ಲೈಂಗಿಕತೆಯಲ್ಲಿ ಕೇವಲ ಇಬ್ಬರ ದೇಹ ಸ್ಪಂದಿಸುತ್ತಿರುವುದಿಲ್ಲ, ಗಂಡು ಹೆಣ್ಣಿನ ಸಂಪೂರ್ಣ ವ್ಯಕ್ತಿತ್ವ ತೊಡಗಿಕೊಂಡಿರುತ್ತದೆ.
ಹಾಗಾಗಿ ಇಬ್ಬರೂ ಸೇರಿ ತಮಗೆ ಮಾತ್ರ ಹೊಂದುವ ಸುಖ ಸಾಮ್ರಾಜ್ಯವನ್ನು ತಾವೇ ಕಟ್ಟಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.